This is Runner Hut Expedition. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ವಿಡಿಯೋ. ಲಾಸ್ಟ್ ವಿಡಿಯೋಲಿ ಮೈಸೂರಿಗೆ ಹೋಗಿದ್ವಿ, ಈ ವಿಡಿಯೋಲು ಮೈಸೂರಿಗೆ ಹೋಗ್ತಾ ಇರೋದು. ಬಟ್ ಈ ಸತಿ ಏನಂದರೆ ನಮ್ಮ ಆಫೀಸ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು. ನೋಡಿ ಇಲ್ಲಿ ಬಂದಿದ್ದಾರೆ ನಮ್ಮ ಇವರು ಯತೀಶ್ ಅಂತ, ಅವ್ರು ಕೇಶವ್ ಅಂತ. ಮೊದಲನೇ ಸತಿ ಇವ್ರ ಜೊತೆ ಹೋಗ್ತಾ ಇರೋದು. ಇಷ್ಟು 5-6 ತಿಂಗಳಿಂದ ಅನ್ಕೊಂಬಿಟ್ಟು ಹೋಗೇ ಇರಲಿಲ್ಲ. ಏನು ಬ್ರೋ ಇಷ್ಟು ಲೇಟಾಗಿ ಬಂದಿದ್ದೀರಾ? ಯಾಕೆ? ಪ್ಲಾನ್ ಮಾಡಿದ್ದೆ ನೀನೆಲ್ಲ ಬ್ರೋ ನೀವು ಜೋರಾಗಿ ಮಾತಾಡಬೇಕು. ನೀನು ಪ್ಲಾನ್ ಮಾಡಿದ್ದೆ ಲೇಟ್ ಗುರು. ಇವನು ನಾನು ಪ್ಲ್ಯಾನ್ ಮಾಡಿದ್ದೆ ಲೇಟಾ? ಇವನು ಪ್ಲಾನ್ ಮಾಡಿದ್ದೆ ಅವ್ನು ಪ್ಲ್ಯಾನ್ ಮಾಡಿ ಲೇಟಾ? ಓಕೆ ಹೋಗ್ತಾ ನೋಡೋಣ ಬನ್ನಿ, ಟೈಮ್ ಇಲ್ಲ, ಬೇಗ ಹೋಗಬೇಕು. ಲೆಟ್ಸ್ ಗೋ. ಓಕೆ, ಮೈಸೂರು ರೋಡ್, ಮೈಸೂರು ಎಕ್ಸಿಟ್ ಆಯಿತು ಟೋಲು. ಇವಾಗ ಇಲ್ಲಿಂದ ಇನ್ನೂ 32 ನಿಮಿಷ ತೋರಿಸ್ತಾ ಇದೆ. ಬೇಗ ಹೋಗ್ಬಿಟ್ಟು ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಆಟ ಆಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ನೋಡಬೇಕು ಬೇರೆ ಏನು ಮಾಡೋದು ಅಂತ. ಫಸ್ಟು ಬಲ್ಮುರಿ ಫಾಲ್ಸು, ಕರೆಕ್ಟ್ ನಾನು ಪ್ಲೇಸೇ ಹೇಳಲಿಲ್ಲ, ಬಲ್ಮುರಿ ಫಾಲ್ಸ್ಗೆ ಹೋಗ್ತಾ ಇರೋದು. ಸೊ ಮೈಸೂರು ಎಕ್ಸ್ಪ್ರೆಸ್ ವೇ ಎಕ್ಸಿಟ್ ಆದಮೇಲೆ 30 ಮಿನಿಟ್ಸ್ ಬೇಕು ಅಲ್ಲಿಗೆ ಹೋಗೋಕ್ಕೆ. ಏನು ಬರೋದು ಸೌಂಡು? 120+. 120 ಹೋಗ್ತಾ ಇದೀವಿ. ಅದಕ್ಕೆ ಪೊಲೀಸವ್ರಿಗೆ ಒಳ್ಳೆ ಫುಟೇಜ್ ಇದು. ಎಕ್ಸ್ಪ್ರೆಸ್ ವೇಲಿ 120 ಹೋಗ್ತಾ ಇದೀವಿ ಫೈನ್ ಹಾಕಿ ಅಂತ. ಮತ್ತು ಇವತ್ತು ಏನು ವಿಶೇಷ ಅಂದರೆ ಈ ಕಾರಲ್ಲಿ ಸನ್ರೂಫ್ ಇದೆ. ನನಗೆ ಇವತ್ತು ಸನ್ರೂಫ್ ಮೇಲೆ ನಿಂತ್ಕೊಂಡು ಫುಟೇಜ್ ರೆಕಾರ್ಡ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ತೋರಿಸ್ತೀನಿ ಅದು ಆಮೇಲೆ. ಇಲ್ಲಿ ಎಕ್ಸಿಟ್ ಆಗಬೇಕು ಸರ್ವಿಸ್ ರೋಡ್ಗೆ. ಹೋಗ್ಬಿಟ್ರೆ ಒಯ್ ಏನದು ಬ್ರೇಕು ಯಪ್ಪ, ಪಂಚ್ ಜಾಸ್ತಿ ಇದೆ ಇದರಲ್ಲಿ. ಹಾಂ, ಫುಲ್ಲು ಪ್ರೊಫೆಷನಲ್ ಮಾತಾಡ್ಬಿಡಕ, ಫುಲ್ ರಾ ಮಾತಾಡು. ಏನಾದ್ರು ಮಾತಾಡಿ ನೀವು. ನಾನೇನು ಮಾತಾಡಲಿ, ನೀನು ಮಾತಾಡಂತ ಹೇಳ್ತಾ ಇರೋದು. ನನಗೆ ಇಷ್ಟೇ ಬರೋದು, ನನಗೆ ಪ್ರೊಫೆಷ್ನಲ್ಲು ಇದು ಏನದು. ನೀನು ಡಾಕ್ಟರ್ ಬ್ರೋ ಶ್ರೀವಾಸ್ತವ್. ಅಷ್ಟೆಲ್ಲ ಸೀನಿಲ್ಲ. ಡಾಕ್ಟರ್ ಶ್ರೀವಾತ್ಸ ಎಲ್ಲ ಇಲ್ಲ. ದಿಸ್ ಇಸ್ ರನ್ನರ್ ಹಟ್ ಎಕ್ಸ್ಪೆಡಿಷನ್. ಕಾಂಪ್ಲೆಕ್ಸ್ ಆಗಿದೆ ನೋಡಿ ಅಲ್ಲಿ ಹಿಂಗೆ ಹೋಗ್ತಾ ಇದೆ. ಓಯ್ ನಂಬರ್ ಪ್ಲೇಟು ಇಲ್ಲ. ಈ ಥರ ವಿಡಿಯೋ ಮಾಡೋದೊಂಥರ ಖುಷಿ. ಫುಲ್ ಗಾಳಿಲಿ ತೇಲ್ತಾ ಇರೋಂಗಿದೆ ನೋಡಿ ಇಲ್ಲಿ. ಸೊ ಆವಾಗಿಂದ ಈ ಸಿಂಗಲ್ ರೋಡ್ ಬಂದಾಗಿಂದ ಓವರ್ಟೇಕ್ ಮಾಡೋಕ್ಕೆ ಆಗ್ತಾಯಿಲ್ಲ, ಬೇಜಾರೇ ಆಗ್ತಾಯಿದೆ. ನೋಡಿ ಈ ಥರ ಹೋಗಂಗೆ ಇಲ್ಲ, ನಾನ್ ಸ್ಟಾಪ್ ಬರ್ತಾ ಇದ್ದಾರೆ ಆ ಕಡೆ. ನಂಗೆ ನೆನ್ನೆ ಬಂದಾಗಲೂ ಅಷ್ಟೇ, ಇವಾಗಲೂ ಅಷ್ಟೇ, ಯೆಲ್ಲೋ ಕಲರ್ ಗ್ರಾಸ್ ಮೇಲೆ ಅದೇನೋ ಗ್ರಾಸೋ ಇದೇನಿದು ಪ್ಯಾಡಿನೋ ಏನೋ ಗೊತ್ತಿಲ್ಲ, ಫುಲ್ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಇದನ್ನು ನೋಡೋದಕ್ಕೆ. ಸಗದಾಗಿ ಕಾಣುತ್ತೆ ನೋಡೋದಕ್ಕೆ ಮಾತ್ರ. ನೋಡಿ ಇದೇ ಹೇಳಿದ್ದು ನಾನು, ಏನೋ ಗೊತ್ತಿಲ್ಲಪ್ಪ, ಇದು ತಿಳ್ಕೊಬೇಕು ಎಲ್ಲ. ಸಕ್ಕದಾಗಿದೆ ನೋಡೋದಕ್ಕೆ. ಬರ್ತಾನ ಅದು, ಅದೇ ಹೇಳೋಣ ಅನ್ಕೊಂಡೆ, ಆಮೇಲೆ ಏನೋ ಬೇರೆ ಆಗ್ಬಿಟ್ರೆ ತಪ್ಪಾಗುತ್ತೆ ಅಂತ ಸುಮ್ಮನೆ ಅದೇ. ಪ್ಯಾಡಿ ತಿಂತೀವಲ್ಲ ಅನ್ನ, ಹಾಂ ಕರೆಕ್ಟ್. ನಾವು ದಿನ ತಿನ್ನೋ ಊಟನೇ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಸೀರಿಯಸ್ ವಿಷಯನೇ ಇದು. ರಾಗಿ ಗೊತ್ತೋಗ್ಲಿ ಹೆಂಗ್ ಕಾಣುತ್ತೆ ಅಂತ. ಹಾಂ, ರಾಗಿ ಹೆಂಗೆ ಕಾಣುತ್ತೆ ಅಂತನಾ? ಅಲ್ಲ, ರಾಗಿ ಹೆಂಗ್ ಬರುತ್ತೆ ಅಂತ ಗೊತ್ತಾಗ್ಲಿ ಅದಾದ್ರು. ಅಷ್ಟೆಲ್ಲ ಗೊತ್ತಿಲ್ಲ ಬ್ರೋ. ನೀವು ಅವೆಲ್ಲ ನಾನು ಕ್ಯಾಮ್ರಾ ಆನ್ ಮಾಡಿದ್ದ ಕೇಳ್ಬಿಟ್ಟು ಏನು ಗೊತ್ತಿಲ್ಲ ಅನ್ನೋ ಥರ ಆಗ್ಬಿಟ್ಟು. ಹೇಳಿರೋದು ಹಂಗೆ ಹೇಳಿದ್ಯಾ ಗುರು, ಇದೇನೋ ಗೊತ್ತಾಗ್ತಾ ಇಲ್ಲ. ಅಲ್ಲ ನಾನು ಆನೆಸ್ಟಾಗಿ ಒಪ್ಕೊಂಡ್ಬಿಡ್ತೀನಿ, ಗೊತ್ತಿಲ್ಲ ಅಂದರೆ ಅದಲ್ಲ. ಮರದ ಮೇಲೆ ಬಿಡುತ್ತೆ ಅನ್ಕೊಂಡ್ಬಿಟ್ಟಿರುತ್ತೆ. ಅಷ್ಟೆಲ್ಲ ಹಂಗೆಲ್ಲ ಅಲ್ಲ, ನನ್ನ ಪ್ರೋಸೆಸ್ ಗೊತ್ತಿಲ್ಲ ಅಂತಂದಿದ್ದು. ಕಾಲುವೆ ಎಲ್ಲ ಇದೆ ಇಲ್ಲಿ. ಬಂದ್ವಿ, ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 1.5 ಕಿಲೋಮೀಟ್ರ್ ಇದೆ ಅಷ್ಟೇ. ಯಾರೋ ಸೈಕ್ ನನ್ನ ಮಗ ಅಂತ ನೋಡ್ತಾ ಇದ್ದಾರೆ ಎಲ್ಲರೂ. ಇದೇನು ಕನ್ನಡ ಫಿಲಮ್ ಶೂಟಿಂಗ್ ಮಾಡೋಕ್ಕೆ 5,500,000? ಬೇರೆ ಫಿಲಮ್ ಆದರೆ ಕೆಳಗೆ ಹಾಕೋರು ನೋಡೋಣ ಅದನ್ನು. ಹಾಂ, ಕನ್ನಡದ ಕೆಳಗೆ ಹಾಕೋರು ನೋಡೋಣ ಅದನ್ನು. ಹಾಂ ಅದೇ ನೋಡಿದೆ ನೋಡಿ. ಇನ್ನೂ ಜಾಸ್ತಿ ಇಡಬೇಕಿತ್ತು ಬೇರೆ ಲ್ಯಾಂಗ್ವೇಜ್ಗೆ. ಸಾಕಂತೀರಾ? ನನ್ನ ಮಕ್ಕಳು ಬರಲ್ಲ.
ಇದು ಏನಾಗೋಯ್ತು ಅಂದರೆ ನಾವು ಬರೋ ಅಷ್ಟರಲ್ಲಿ ಇವಾಗ 5:30 ಆಗೋಗಿದೆ. ಸ್ವಲ್ಪ ಬೇಗ ಆಟ ಆಡ್ಬಿಟ್ಟು ಹೋಗ್ಬಿಡ್ಬೇಕು. ಚೂರು ಬೇಗ ಬಂದಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಇರ್ಬೋದಿತ್ತು ಇಲ್ಲಿ. ಏನು ಮಾಡೋಕ್ಕಾಗಲ್ಲ. ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಸುಮ್ಮನೆ ಹಂಗೆ ಫಸ್ಟ್ ನೋಡೋಣ ಅಂತ ಬಂದ್ವಿ. ಫುಲ್ ಜನ ಇದ್ದಾರೆ ಇವತ್ತು. ಸೋಮವಾರ ಆದರೂ ಏನು ಬ್ರೋ ಇಷ್ಟು ಜನ ಇದ್ದಾರೆ. ಇವಾಗ ನೀರಲ್ಲಿ ಆಟ ಆಡಬೇಕು. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಅಲ್ಲಿ ನಂದು ಬಟ್ಟೆ ಎಲ್ಲ ಬೇರೆ ಸ್ವಲ್ಪ ಜರ್ಸಿ ಇಲ್ಲ, ಇದು ಸ್ವಲ್ಪ ತಿಕ್ಕಾಗಿದೆ. ಒದ್ದೆ ಆಗಿಬಿಟ್ರೆ ಇನ್ನೂ ಭಾರ ಆಗ್ಬಿಡುತ್ತೆ. ಏನು ಮಾಡೋದು ನೋಡಬೇಕು. ಏನು ಮಾಡೋಣ ಏನು ಮಾಡೋಣ ಕರೆಕ್ಟ್. ನಾನು ಚೇಂಜ್ ಮಾಡಬೇಕು ಬ್ರೋ. ಅದಕ್ಕೆ ಇವಾಗ ಫಸ್ಟ್ ಇಲ್ಲಿ ಕುತ್ಕೊಂಡ್ಬಿಟ್ಟು ಡ್ರೆಸ್ಸು ಸ್ವಲ್ಪ ಲೈಟಾಗಿರೋದು ಏನಾರು ಹಾಕೊಳ್ಳೋಣ ಅಂತ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಲೈಟಾಗಿರೋ ಡ್ರೆಸ್ ಇಲ್ಲ. ಎಲ್ಲ ಈ ಥರ ಒದ್ದೆ ಆಗ್ಬಿಟ್ರೆ ಫುಲ್ ಭಾರ ಆಗ್ಬಿಡುತ್ತೆ. ಇದು ಕವರು ತಂದಿಲ್ಲ ಇವತ್ತು. ಏನು ಮಾಡೋದು. ಒಟ್ಟಲ್ಲಿ ಇವಾಗ ನೀರಲ್ಲಿ ಇಳಿಬೇಕಷ್ಟೇ. ಇಲ್ಲಿವರೆಗೂ ಬಂದ್ಬಿಟ್ಟು ನೀರಲ್ಲಿ ಇಳಿದಿಲ್ಲ ಅಂದರೆ ಉಪಯೋಗ ಇಲ್ಲ. ಬನ್ನಿ ಹೋಗೋಣ. ಆ ಕಡೆ ಹೋಗ್ಬೇಕು ನಾವು. ಇಲ್ಲಿಂದ ನೀರಲ್ಲಿ ಇಳ್ಕೊಂಡು ಹಂಗೆ ನಡ್ಕೊಂಡು ಹೋಗ್ಬೇಕು ಇವಾಗ ಆ ಕಡೆ. ಏನಪ್ಪ ಇಲ್ಲಿ ಫುಲ್ ಎಲ್ಲ ಏನೇನೋ ಬಿಸಾಕ್ಬಿಟ್ಟಿದ್ದಾರೆ ಕಸ. ಬ್ರೋ ಬನ್ನಿ ಅಲ್ಲಿ ಹೋಗ್ಬಿಡೋಣ. ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ನಾನು ಶರ್ಟು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಇವಾಗ ವಾಪಸ್ ಹೋಗ್ಬೇಕಾದ್ರೆ ನನಗೆ ಒಳ್ಳೆ ರೋದನೆ. ಒಳ್ಳೆ ನೇತ್ರಾವತಿ ಫೀಲಿಂಗ್ ಇದೆ ಗುರು. ಏನು ನೇತ್ರಾವತಿ ಧರ್ಮಸ್ಥಳಕ್ಕೆ ಹೋಗಲ್ವಾ? ನೇತ್ರಾವತಿ ಫೀಲಿಂಗ್ ಇದೆ ಇಲ್ಲಿ ಬಂದಿರೋದು ಇವಾಗ. ನೇತ್ರಾವತಿ ಥರ ಇದೆಯಾ? ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕೇನೆ 20 ನಿಮಿಷ ಆಗ್ತಿದೆ. ಫಾಸ್ಟಾಗಿ ಹೋಗೋಕ್ಕೆ ಆಗ್ತಿಲ್ಲ. ಕೆಳಗಡೆ ಫುಲ್ ಕಲ್ಗಳು ನೋಡಿ. ಓಯ್ ಏನು ಬ್ರೋ ನೀವು ಇಲ್ಲಿಂದ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಅಯ್ಯಬ್ಬ ನಡೆದೇ ಸುಸ್ತಾಗೋಯ್ತು. ಸಖತ್ ದಪ್ಪ ಕಲ್ಗಳಿದೆ ಇಲ್ಲಿ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಏನೋ ಒಂಥರ ಯೆಲ್ಲೋ ಕಲರ್ ಕಲ್ಲಂತೆ. ನಾನು ಡೆಡ್ ಬಾಡಿ ಅನ್ಕೊಂಡ್ಬಿಟ್ಟೆ. ಅಲ್ಲಿ ಹೋಗ್ಬಿಟ್ರೆ ಈಗ ಫುಲ್ ಜಾಲಿ. ಹಾಂ ನಡೀರಿ. ನೀರು ಹೆಂಗೆ ತಳ್ತಾ ಇದೆ ಅಂದರೆ ಫಸ್ಟು ಆ ಕಡೆ ಹೋದ್ವಿ, ಹಂಗೆ ಹೋಗೋಣ ಅಂತ ಆಗಲೇ ಇಲ್ಲ. ಅದಕ್ಕೆ ಈ ಕಡೆ ಬಂದ್ಬಿಟ್ಟು ಕೈಯಲ್ಲಿ ಬೇರೆ ಇವೆಲ್ಲ ಇದೆಯಲ್ಲ, ಹುಷಾರಾಗಿ ಹೋಗ್ಬೇಕು ಅಂತ ನಿಧಾನಕ್ಕೆ ಹೋಗ್ತಾ ಇದೀವಿ. ಓಕೆ, ನಾವಿವಾಗ ಅಲ್ಲಿಗೆ ಹೋಗ್ಬೇಕು ಅಂತಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ರೆ ಒಳ್ಳೆ ಮಜಾ. ಬ್ರೋ ಬನ್ನಿ ಹಿಂಗೆ. ಅಬ್ಬಾ ಸದ್ಯ ಅಂತೂ ಹೆಂಗೋ ಇಲ್ಲಿವರೆಗೂ ಬಂದ್ಬಿಟ್ವಿ. ಅದು ಇನ್ನೇನಿಲ್ಲ, ಕೈಯಲ್ಲಿ ಕ್ಯಾಮ್ರಾ ಇದೆ, ಅದೊಂದು ಸ್ವಲ್ಪ ಭಯ ಅಷ್ಟೇ. ಕಲ್ಲುಗಳು ಬೇರೆ ಇದೆ, ಬೀಳ್ಸಿದ್ರೆ ಹೋಯ್ತು. ಎಲ್ಲಿ ಅಲ್ಲಿ ಒಳ್ಳೆ ಮಸಾಜ್ ಆಗುತ್ತೆ, ನಡೀರಿ, ಏನಾಗಲ್ಲ. ಹಿಂಗೆ ಅಲ್ಲಿ ಬ್ರೋ ಹೆಂಗಿತ್ತು? ಒಳ್ಳೆ ಮಜಾ ಇಲ್ಲಿ ಮಾತ್ರ. ಅಷ್ಟೇ, ಇವಾಗ ನೀರೊಳಗಡೆ ಕುತ್ಕೊಂಡ್ಬಿಡೋದೆ. ಒಳ್ಳೆ ಮಸಾಜ್. ಹಾಕೊಳ್ಳಿ ಬೇಕಾರೆ, ಕಂಡಿರಕ್ಕಾಗಲ್ಲ. ಒಳ್ಳೆ ಪ್ಲೇಸ್ ಮಾತ್ರ. ಇಲ್ಲಿ ಪೊಲೀಸವ್ರು ಬೈದ್ಬಿಟ್ರು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಒಳ್ಳೆ ಜಾಗ ಮಾತ್ರ.
ಏನು ಜಾಸ್ತಿ ಹೊತ್ತು ಆಡೋಕ್ಕಾಗಲಿಲ್ಲ, ಬಟ್ ಆಡಿದಷ್ಟು ಟೈಮು ಒಳ್ಳೆ ಮಜಾ ಬಂತು. ಏನು ಮಾಡೋಕ್ಕಾಗಲ್ಲ. ಅಯ್ಯಯ್ಯಪ್ಪ, ಹೆವಿ ಕಲ್ಲು ಹೆಂಗೆಂಗೋ ಇದೆ, ಜಾರ್ತಾ ಇದೆ, ಪ್ಲಸ್ ಕಾಲಿಗೆ ಬೇರೆ ಹೊಡಿತಾ ಇದೆ. ಇವಾಗ ಹೊರಡಬೇಕು. ಅಂದರೆ ಜಾಸ್ತಿ ಹೊತ್ತು ಆಡೋಕ್ಕಾಗಲಿಲ್ಲ, ಒಂದು ಸ್ವಲ್ಪ ಹೊತ್ತು ಆಡಿದ್ವಿ, ಬೇಗ ಕಳಿಸ್ಬಿಟ್ರು. ಸಕ್ಕತ್ತಾಗಿದೆ ಮಾತ್ರ ಜಾಗ. ಚೂರು ಬೇಗ ಬಂದರೆ ಇನ್ನೂ ಮಧ್ಯಾಹ್ನನೇ ಬಂದ್ಬಿಡ್ಬೇಕು, ಮಸ್ತಾಗಿರುತ್ತೆ. ಇದು ಫ್ಲೋ ಫುಲ್ ಜಾಸ್ತಿ ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲೇ ಮೆಟ್ಟು ಇಳ್ಕೊಂಡು ಹೋಗಿ ಬಿಟ್ಟಿದ್ರು, ಆವಾಗ ಏಪ್ರಿಲ್ಲು ಹೋದ ವರ್ಷ. ಇವಾಗ ಜೂನ್ ಆಗೋಯ್ತಲ್ಲ, ಫುಲ್ ಮಳೆ ಹೆವಿ. ಅಲ್ಲಂತೂ ಇಲ್ಲಿಂದ ಅಲ್ಲಿವರೆಗೂ ಹೋಗೋದೇ ಕಷ್ಟ, ಅಷ್ಟು ಫೋರ್ಸ್ ಇದೆ ಕರೆಂಟು. ಓಕೆ, ವಾಪಸ್ ಹೋಗೋ ಸಮಯ. ಬ್ರೋ ಹೆಂಗಿತ್ತು? ಕಮ್ಮಿ ಹೊತ್ತು ಆಟ ಆಡಿದ್ರು ಮಜಾ ಬಂತಾ? ಸೂಪರ್ ಆಗಿತ್ತಪ್ಪ. ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು. ಬೇಗ ಬರಬೇಕಿತ್ತು. ನೆಕ್ಸ್ಟ್ ಟೈಮ್ ಬೇಗ ಬರೋ ಪ್ಲ್ಯಾನ್ ಮಾಡೋಣ. ಓಕೆ, ನೆಕ್ಸ್ಟ್ ಎಲ್ಲಿಗೆ? ಪಯಣ ಕಡೆಗೆ ನಮ್ಮ ಪಯಣ. ಇವಾಗ ಪಯಣ ಕಾರ್ ಮ್ಯೂಸಿಯಮ್ಗೆ ಹೋಗೋಣ ಅಂತಿದ್ದೀವಿ. ತಿರ್ಗಾ ಓಪನ್ ಇದೆಯಾ ಅಲ್ವಾ ಗೊತ್ತಿಲ್ಲ, ನೋಡಬೇಕು. ಓಪನ್ ಇದ್ದರೆ ಅಲ್ಲಿ, ಇಲ್ಲ ಅಂದರೆ ಸೀದಾ ಬೆಂಗಳೂರು. ನಾವು ಬಂದಿದ್ದೀವಿ ಪಯಣ ಕಾರ್ ಮ್ಯೂಸಿಯಮ್ಗೆ. ಹಾಂ, ಓಪನ್ ಇದೆ ಅನಿಸುತ್ತೆ. ಹಾಂ, ಓಪನ್ ಆಯಿತು. ಪಯಣ ಓಪನ್ ಇದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಕ್ಲೋಸ್ ಆಗುತ್ತೆ. ಅಷ್ಟರಲ್ಲಿ ಒಳಗಡೆ ಹೋಗಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಬರಬೇಕು. ಏನಿಲ್ಲ ಬ್ರೋ, ಬೇಗ ನೋಡ್ಬಿಡ್ಬೋದು, ಅಷ್ಟೊತ್ತೇನಾಗಲ್ಲ. ಹೇಳ್ತೀನಿ ಇವತ್ತೊಂದ್ಸತಿ ತಗೊಂಡಾಗ ನನಗೂ ಹೇಳ್ಬಿಡಪ್ಪ. ಲೆಟ್ಸ್ ಗೋ ಇನ್ಸೈಡ್. ನಾಳೆ ಹೇಳ್ಬಿಟ್ಟಿದ್ದೀನಿ ಮಣ್ಣಂಗೊಂದು. ಬಿಗ್ ಮ್ಯಾನ್ ಬಿಗ್ ಕಾರ್. ಫೋನಲ್ಲಿ ವೀಡಿಯೋ ಮಾಡ್ಬೋದಂತೆ, ಗೋಪ್ರಲ್ಲಿ ಮಾಡೋಂಗಿಲ್ವಂತೆ. ಇದರಲ್ಲೂ ಅದೇ ಕ್ಲಾರಿಟಿ, ಗೋಪ್ರಲ್ಲೂ ಅದೇ ಕ್ಲಾರಿಟಿ. ಏನಪ್ಪ ಸ್ಟುಪಿಡ್ ಇವೆಲ್ಲ, ನಮ್ಗೆ ಸ್ಟುಪಿಡ್ ಅನಿಸುತ್ತೆ. ಇಲ್ಲ ಫುಲ್ ರೆಸ್ಟ್ರಿಕ್ಟ್ ಮಾಡಬೇಕು, ಇಲ್ಲ ಫುಲ್ ಅಲೋ ಮಾಡಬೇಕು. ಮಸ್ತ್ ಕಲೆಕ್ಷನ್ ಮಾತ್ರ ಇಲ್ಲಿ. ಇಲ್ಲಿ ಟಿಕೆಟ್ 7:30 ಒಳಗಡೆ ಕ್ಲೋಸ್ ಆಗುತ್ತೆ. ಎಂಟ್ರಿ ಮತ್ತು ಇದು ಸಾರಿ ಏನಂತಾರೆ, ಎಕ್ಸಿಟ್ಟು 8 o'clock ಒಳಗಡೆ ಆಚೆ ಬಂದುಬಿಡ್ಬೇಕು ಅಂತ ಹೇಳಿದ್ರು. ಸಾಕು, ನಮ್ಗೆ ಅಷ್ಟು ಟೈಮ್ ಇದ್ದರೆ ಬೇಜಾನಾಯಿತು. ನೋಡಿ, ಕೆಳಗಡೆ ಫ್ಲೋರಲ್ಲೂ ಫುಲ್ಲು ಗಾಡಿಗಳಿದೆ, ಇಲ್ಲೂ ಫುಲ್ ಇದೆ. ಬೇಜಾನ್ ಗಾಡಿಗಳಿದೆ ಗುರು ಇಲ್ಲಿ. ಫುಲ್ಲು ನೋಡಬೇಕಂದ್ರೆ 2 hour ಬೇಕು ನಿಧಾನಕ್ಕೆ. ನೋಡಿ, ಅಲ್ಲಿ ಫುಲ್ಲು, ತಿರ್ಗಾ ಇಲ್ಲಿ ಕೆಳಗಡೆ ಬೇರೆ ಫುಲ್ಲು. ನನಗಿಲ್ಲಿರೋ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲಿ ಇದಿಷ್ಟ ಆಯಿತು ಗುರು, ಸಗದಾಗಿದೆ ಇದು. ಟೇಲ್ ಲೈಟ್ ಮಸ್ತಾಗಿದೆ ನೋಡಿ ಹಿಂದೆ, ಶೆವ್ರೋಲೆ. ಯಪ್ಪ, ಒಳ್ಳೊಳ್ಳೆ ಡಿಸೈನ್ ಆವಾಗಲೇ. ಕೆಳಗಡೆ ಹೋಗೋಣ, ಇಲ್ಲಾಂದರೆ ಹಿಂಗೆ ಟೈಮ್ ಆಗ್ಬಿಡುತ್ತೆ ಮೇಲ್ಗಡೆನೆ. ಇದು ನೋಡಿ ಸರ್, ಸಿ ವಿ ರಾಮನ್ ಅವ್ರ ಕಾರಂತೆ. ಯಬ್ಬಾ, ಸೂಪರ್ ಮಾತ್ರ. ನೋಡಿ ಬ್ರೋ, ಕೆಳಗಡೆ ಹೋಗೋಣ. 145 km/h. ಯಪ್ಪ, ಆಗಿನ ಕಾರ್ಗಳೇ ಮಸ್ತು. ಇಲ್ಲಿ ನೋಡಿ, ಇಲ್ಲಿ ಸೂಪರ್. ಎಲ್ಲ ಹಳೆ ಕಾಲದ ಕ್ಯಾಮ್ರಾಗಳಿದೆ. ಇದು ನೋಡಿದ್ದೇನೋ ಫೋನೋಗ್ರಾಫ್ ಅಂತೆ, ಗ್ರಾಮೋಫೋನು. ಹಾಯ್. ಮತ್ತು ಇಲ್ಲಿ ನೋಡಿ, ಇದೆಲ್ಲ ಹೆವಿ ಹಳೇದೆಲ್ಲ ಏನೇನೋ ಇಟ್ಟಿದ್ದಾರೆ.
ಅಷ್ಟೇ, ಇಲ್ಲಿಂದ ಆಚೆ ಹೋದರೆ ಮುಗೀತು. ಇವಾಗ ಹೋಗಿ ಏನಾದರೂ ತಿನ್ನಬೇಕು, ಹೆವಿ ಹಶ್ವಾಗ್ತದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಗನ್ನು, ಹಳೆ ಕಾಲದ್ದು ಕತ್ತಿ ಎಲ್ಲ ಇಟ್ಟಿದ್ದಾರೆ. ಸೂಪರ್. ಕನ್ಸ್ಟ್ರಕ್ಷನ್ ಸಕ್ಕತ್ತಾಗಿ ಮಾಡುವಾಗ. ಓಕೆ, ಮುಗೀತು ಪಯಣ. ಈಗ ನಮ್ಮ ಪಯಣ ಊಟ ಮಾಡೋದಕ್ಕೆ. ಪೂಜಾರಿ ಫಿಶ್ ಲ್ಯಾಂಡ್ ಎಲ್ಲೋ ಪೂಜಾರಿ ಫಿಶ್ ಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನೇನು ತಿನ್ನಲ್ಲ, ನೋಡ್ಬೇಕಲ್ಲ ಹೋಗಿ ಏನು ಸಿಗುತ್ತೋ ನೋಡಬೇಕು. ಬೇರೆ ಏನಾದರೂ ವೆಜ್ ಐಟಮು ಅಥವಾ ಏನಿರುತ್ತೆ ನೋಡ್ಬಿಟ್ಟು ತಿಂದ್ಬಿಟ್ಟು. ಕ್ಯಾಮ್ರಾಮನ್ ಶ್ರೀವಾಸ್ತವ ಜೊತೆ ಕೇಶವ್ ಮತ್ತಿ ಹತ್ತಿ ಕ್ಯಾಮ್ರಾಮ್ಯಾನ್ ಓಯ್, ಏನು ಬರೋದು ಫುಲ್ಲು ಟ್ರಕ್ಕದ ಹಾರ್ನ್ ಥರ ಸೌಂಡ್ ಬರ್ತಿದೆ. ಏನು ಬ್ರೋ, ಪುಲ್ಚಾರ್ ತಿನ್ನೋರ್ನೆಲ್ಲ ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಏನು ಮಾಡೋದು, ಏನೋ ಒಂದು ತಿನ್ನುವಂತೆ ಒಂದು ಫಿಶ್ ಹಂಗೆ ಬೈ ಹಾಕ್ಕೊಳ್ಳುವಂತ. ಅವೆಲ್ಲ ಇಲ್ಲ. ಏನಾದರೂ ಅನ್ನ ಮೊಸರು ಸಿಕ್ಕಿದ್ರೆ ಕೊಡಿಸ್ಬಿಡಿ, ತಿನ್ಬಿಟ್ಟು ಹೋಗ್ಬಿಡ್ತೀನಿ. ಒಳ್ಳೆ ದೇವಸ್ಥಾನಕ್ಕೆ ಬಂದಂಗೆ ಆಗ್ತಾ ಇದೆ ಇಲ್ಲಿ. ನೋಡಿ, ಇಲ್ಲಿ ಪೂಜಾರಿ ಫಿಶ್ ಲ್ಯಾಂಡ್ ಅಂತಿದ್ದು ಬರೀ ನಾನ್ ವೆಜ್ ಐಟಮ್ಸ್ ತರಿಸಿದ್ದಾರೆ. ನಾನು ಸ್ವಲ್ಪ ಚಿಕನ್ನು ಏನೋ ಇಲ್ಲದೆ ಇರೋದು, ಬರೀ ರೈಸ್ ತರಿಸಿದ್ದೀನಿ. ನಾನು ನಿಜವಾಗ್ಲೂ ಪೂಜಾರಿ ಆಗಿರೋದ್ರಿಂದ ತಿನ್ನಂಗಿಲ್ಲ ಇಲ್ಲಿ. ಇವೆಲ್ಲ ಹಾಕ್ಬೇಡ. ಇಲ್ಲ ಅದೆಲ್ಲ ಹಾಕಿ. ಊಟ ಎಲ್ಲ ಆಯಿತು, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ದಿವಸ ಮುಗೀತು. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಮಜಾ ಬಂತು. ಬ್ರೋ, ಹೆಂಗಿತ್ತು? ಸೂಪರ್ ಗುರು. ಏನು ಲೈಟ್ ಹಾಕ್ಸ್ಬಿಟ್ರೆ ಅಷ್ಟು ಬೇಗ? ಇಲ್ಲ, ಮುಖ ಕಾಣಿಸೋದೇ ಇಲ್ಲ. ಇವಾಗ ಸೂಪರ್ ಆಗಿತ್ತು. ನೆಕ್ಸ್ಟ್ ಯಾವಾಗ ಹೇಳ್ತೀವಿ ಅವಾಗ ನೆಕ್ಸ್ಟ್. ಹೋಪ್ಫುಲಿ ಬೇಗ. ನೀನು ಪ್ಲ್ಯಾನ್ ಮಾಡು, ನಾವು ಇರ್ತೀವಿ ನಿಮ್ಗೆ. ಓಕೆ, ಈ ವಿಡಿಯೋಗೆ ಇಷ್ಟೇ. ಬಾಯ್.